ಇವತ್ತಿನ ಇರಾನ್, ಹಳೆಯ ಪರ್ಷಿಯಾ ಹಾಗೂ ಇಸ್ರೇಲ್ ನಡುವೆ ನಡೆಯುತ್ತಿರುವ ಪಶ್ಚಿಮ ಏಷ್ಯಾದ ಈ ಅತಿ ದೊಡ್ಡ ಯುದ್ಧ ಮುಂದೆ ಯಾವ ರೂಪವನ್ನು ಪಡೆಯುತ್ತದೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕಂತೂ ತಾರಕಕ್ಕೆ ಹೋಗ್ತಾ ಇದೆ, ದಿನ ಕಳೆದಂತೆಲ್ಲ. ಸುಮಾರು 1500ರಿಂದ 2000 ಕಿಲೋಮೀಟರ್ ದೂರದಲ್ಲಿ ಕುಳಿತುಕೊಂಡೇ ಒಬ್ಬರ ಮೇಲೆ ಇನ್ನೊಬ್ಬರು ದಾಳಿಯನ್ನು ಮಾಡುತ್ತಿದ್ದಾರೆ. ಯಾರು ಎಷ್ಟು ಆಳವಾಗಿ ಇನ್ನೊಂದು ದೇಶದ ಒಳಕ್ಕೆ ನುಗ್ಗಬಹುದು ಎಂಬುದನ್ನು ಪರೀಕ್ಷಿಸುತ್ತಿರುವಂತೆ ಇದೆ. ಇಬ್ಬರೂ ಅದಕ್ಕೆ ಖಂಡಾಂತರ ಕ್ಷಿಪಣಿಗಳು, ಬ್ಯಾಲಿಸ್ಟಿಕ್ ಇಂಟರ್ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಹ್ಯಾವ್ ಬೀನ್ ಯೂಸ್ ಮಾಡಿದ್ದಾರೆ. ಮತ್ತು ಅದಕ್ಕೆ ಅವಶ್ಯಕತೆ ಇರುವ ಡ್ರೋನ್ಗಳು ಮತ್ತು ಇನ್ನಿತರ ವ್ಯವಸ್ಥೆ. 4 ದಿನಗಳ ಈ ವಾರ್ನಲ್ಲಿ ಒಂದು ಲೆಕ್ಕಾಚಾರದ ಪ್ರಕಾರ ಇರಾನ್ ಹತ್ರ ಸುಮಾರು ಒಂದು 3000 ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇರಬೇಕು ಅಂತ ಲೆಕ್ಕ ಇದೆ. ಒಂದು ದಿನಕ್ಕೊಂದು 100-125 ಹೊಡಿತಿರೋಂಗಿದೆ. ಸೊ ಕನಿಷ್ಠ ಅಟ್ಲೀಸ್ಟ್ ಒಂದು 2 ತಿಂಗಳು ಹೊಡಿಬೋದು ಅವರು, ತೊಂದರೆ ಆಗಲ್ಲ 3 ತಿಂಗಳವರೆಗೆ. ಇನ್ನು ಗೊತ್ತೇ ಇದೆ ಇಸ್ರೇಲ್ನ ಕತೆ. ಈವರೆಗೆ ಎರಡೂ ಕಡೆ 224 ಮಂದಿ ಸಾವನ್ನಪ್ಪಿದ್ದಾರೆ. ಅದರಲ್ಲಿ ಬಹುತೇಕ ಇರಾನ್ನಲ್ಲಾಗಿದೆ. ಒಂದು 14-20 ಏನೋ ಇಸ್ರೇಲ್ನಲ್ಲಿ ಆಗಿದೆ. ಇಸ್ರೇಲ್ನಲ್ಲಿ ಸಾವು ಆಗೋದು ಕಷ್ಟ, ಅನ್ಲೆಸ್ ಅಲ್ಲಿಯ ಜನ ಆ ವ್ಯವಸ್ಥೆಗೆ ಏನಿದೆ ಅದಕ್ಕೆ ಪೂರಕವಾದಂತಹ ಆದೇಶಗಳನ್ನು ಸ್ವೀಕಾರ ಮಾಡದಿದ್ದರೆ ಸಿಗಾಕೋತಾರಷ್ಟೇ. ಇಲ್ಲದೆ ಭಾಳ ಪಕ್ಕಾ 2 ಟೈರ್ 3 ಟೈರ್ ವ್ಯವಸ್ಥೆಗಳಿದೆ ಅವ್ರ ಹತ್ರ, ವೇರ್ ಪೀಪಲ್ ಕ್ಯಾನ್ ರಶ್ ಟು ಮಿನಿಮಮ್ 15ರಿಂದ 20 ನಿಮಿಷ ವಾರ್ನಿಂಗ್ ಸಿಗತ್ತೆ ಅವ್ರಗಳಿಗೆ. ಹಾಗಾಗಿ ಅವ್ರೊಳಗೆ ಸೇರ್ಕೋಬೋದು. ಮನೆ ಒಳಗಡೆನೇ ಬಂಕರ್ ಇರಬಹುದು, ಪ್ರೈವೇಟ್ಲಿ ಅಥವಾ ಸಾರ್ವಜನಿಕವಾಗಿ. ಇದು ಆ ದೇಶದಲ್ಲಿ ನಿಯಮ. ಮನೆ ಕಟ್ಟೋವಾಗಲೇ ಈ ಬಂಕರು ಇರಬೇಕು, ಅದು ನಿಯಮ. ಫಾರ್ ಎಕ್ಸಾಂಪಲ್, ಎಂದೂ ಯುದ್ಧವನ್ನು ವಿಶ್ವಮಹಾಯುದ್ಧ ಆದಮೇಲೆ ನೋಡದೇ ಇರೋ ಸಿಂಗಪೂರ್ನಲ್ಲಿ ಭಾಳ ಮನೆಗಳಿಗೆ ಈಗೇನು ತೆಗೆದಾಕಿರಬೇಕದು, ಭಾಳ ಮನೆಗಳಲ್ಲಿ ಬಾಂಬ್ ಬಂಕರ್ ಅಂತ ಒಂದು ಮಾಡಿಸ್ತಾ ಇದ್ರು. ಒಂದು ರೂಮ್ನ ಒಂದು 8 ಜನನೋ 6 ಜನನೋ ನಿಂತ್ಕೊಳ್ಳೋ ಅಷ್ಟು, ಅದಕ್ಕೊಂದು ಸ್ಪೆಸಿಫಿಕೇಷನು. ಇಷ್ಟೇ ದಪ್ಪದ ಗೋಡೆ ಇರಬೇಕು, ಹೀಗೆ ಇರಬೇಕು, ಹಾಗೆ ಇರಬೇಕು, ಅದರ ಬಾಗಿಲು ಹೀಗಿರಬೇಕು, ಅದು ಬೆಂಕಿಯನ್ನು ದಾಟಬಾರದು, ಡ್ಯಾಶು ಅಂತೆಲ್ಲ. ಹಾಗಾಗಿ ಇವೆಲ್ಲ ಬಂಕರ್ ಸೇರಿಬಿಡ್ತಾರೆ. ಹಾಗಾಗಿ ಭಾಳ ಹೆಚ್ಚು ಸಾವು ನೋವು ಆಗಬಾರ್ದು ಲೆಕ್ಕದಲ್ಲಿ. ಸರಿ, ಇಸ್ರೇಲು ಇರಾನ್ನು ಹೈಫಾ ಮತ್ತು ಟೆಲ್ ಅವೀವ್ ಮೇಲೆ ದಾಳಿ ಮಾಡ್ತಾ ಇದ್ದರೆ ಹೆಚ್ಚಾಗಿ ಈ ಸೈಡಲ್ಲಿ ಹೈಫಾ, ಬಿಕಾಸ್ ಅಲ್ಲಿ ಇಸ್ರೇಲ್ದು ಆಯಿಲ್ ಸಿಸ್ಟಮ್ಸು ವ್ಯವಸ್ಥೆಗಳೆಲ್ಲ ಅಲ್ಲಿ ಸ್ವಲ್ಪ ಹೆಚ್ಚಿದೆ. ಟೆಲ್ ಅವೀವ್ ಕ್ಯಾಪಿಟಲ್ ಆಗಿರುತ್ತೆ, ಹಾಗಾಗಿ ಅಲ್ಲಿ ಬರ್ತಾ ಇದ್ದಾರೆ. ಆಮೇಲೆ ಇರಾನ್ ಕ್ಷಿಪಣಿ ದಾಳಿ ಮಾಡಿದೆ. ಹೈಫಾದಲ್ಲಿ ಒಂದಿಷ್ಟು ಡ್ಯಾಮೇಜ್ ಮಾಡಿದ್ದಾರೆ. ನೆತನ್ಯಾಹು ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಮನೆ ಮೇಲೆ ದಾಳಿ ಮಾಡಿದ್ದಾರೆ. ಅವರು ನೆತನ್ಯಾಹು ಹೇಳಿದ್ದು ನನ್ನ ಬೆಡ್ರೂಮ್ಗೆ ಹೊಡೆದ್ರು, ಬಟ್ ಅವ್ರಿಗೇನು ಯೂಸ್ ಆಗಿಲ್ಲ ಅದು ಅಂತ. ಬಟ್ ಇದು ನನಗೇನು ಅವ್ರು ಸಿಕ್ಕಾಕೋತಾರೆ, ನೆತನ್ಯಾಹು ಸಿಕ್ಕಾಕೊಳತ್ತಾರೆ ಅವ್ರ ಬೆಡ್ರೂಮಲ್ಲಿ ಕಿಟಕಿ ತೆಕ್ಕೊಂಬಿಟ್ಟು ಕಳಿಸಿ ಇವಾಗ ಅಂದ್ಬಿಟ್ಟು ಮಲ್ಕೊಂಡಿರ್ತಾರೆ ಅಂತ ನಾನೇನು ಅಂದ್ಕೊಂಡಿಲ್ಲ. ಸೆಕೆ ಆಗ್ತಾಯಿತ್ತು, ಕಿಟಕಿ ತೆಗೆದಿದ್ದೆ, ಹೊಡೆದೇ ಬಿಟ್ರು ನೋಡ್ರಿ ಒಂದು ಮಿಸೈಲ್ನ ಒಳಕ್ಕೆ ಅಂತಂತಾರೆ ಅಂತ. ಹಂಗೇನಿಲ್ಲ. ನನಗೇನು ಐ ಡೋಂಟ್ ಥಿಂಕ್ ನೆತನ್ಯಾಹು ವಿಲ್ ಬಿ ಸೋ ಈಸಿಲಿ ಟ್ರೇಸಬಲ್ ಆಗುತ್ತೆ ಲೈಕ್ ಮೊಸಾಡ್ ಇಸ್ರೇಲ್ನ ಗುಪ್ತಚರ ದಳ ಮಾಡ್ತಾ ಇರೋ ಕೆಲಸದಲ್ಲಿ. ಇಟ್ಸ್ ಅನ್ ಅಮೇಝಿಂಗ್ ನೆಟ್ವರ್ಕ್ ಅದು ಮೊಸಾಡ್. ಇವತ್ತಲ್ಲ, ನಿಮಗೆಲ್ಲ ನೆನಪಿದ್ದರೆ ಒಂದು ದೀರ್ಘಕಾಲದ ಹಿಂದಿನ ಒಂದು ಮೂವಿ ಎಂಟೆಬೆ ಅಂತನೋ ಏನೋ ಒಂದು ಹಾಲಿವುಡ್ ಮೂವಿ, ಹೇಗೆ ಕೆಲಸ ಮಾಡುತ್ತೆ. ಇಸ್ರೇಲ್ನ ಮೊಸಾಡ್ ಈಸ್ ಮೋಸ್ಟ್ ಫಿಯರ್ಡ್ ಒನ್. ಅದು ಇನ್ ಟರ್ಮ್ಸ್ ಆಫ್ ಇಟ್ಸ್ ಇಂಟೆಲಿಜೆನ್ಸ್, ನೆಟ್ವರ್ಕಿಂಗು, ಪ್ಲಾನಿಂಗಲ್ಲಿ ಎಲ್ಲ ತುಂಬ. ಹಾಗಾಗಿ ಅವರೇನು ತಮ್ಮ ಪ್ರೈಮ್ ಮಿನಿಸ್ಟರ್ನ ಕಿಟಕಿ ಕಡೆ ನಿಲ್ಲಿಸಿರ್ತಾರೆ ನಾನೇನು ಅಂದ್ಕೊಂಡಿಲ್ಲ. ಎರಡನೇದು, ಇದು ಫಸ್ಟ್ ಟೈಮ್ ಅಲ್ಲ ನೆತನ್ಯಾಹುಗೆ, ಇದು ಸೆಕೆಂಡ್ ಟೈಮ್ ಇದು ಅಟೆಂಪ್ಟ್ ನಡೀತಾ ಇರೋದು. ಆ ಮನೆ ಮೇಲೇ ಅವರ ವಿಲ್ಲಾನೋ ಫಾರಮ್ ಹೌಸೋ ಏನೋ ಅದರ ಮೇಲೆ ಏನೂ ಆಗಿಲ್ಲ. ಸರಿ, ಇರಾನ್ನ ತೈಲ ಅನಿಲ ಘಟಕಗಳು, ಮಿಲಿಟರಿ ಸೆಂಟರ್ಗಳ ಮೇಲೆ ಇಸ್ರೇಲ್ ಬಾಂಬಿನ ಮಳೆ ಸುರಿಸ್ತಾ ಇದೆ. ಇಸ್ರೇಲ್ದು ಪ್ಲಾನ್ ಈಸ್ ವೆರಿ ಸಿಂಪಲ್ ಆಗಿದ್ದಂಗಿದೆ. ಒಂದು ಕಡೆ ಪರಮಾಣು ಸ್ಥಾವರಗಳು, ಘಟಕಗಳು, ಅವುಗಳ ಮೇಲೆ ದಾಳಿ ಮಾಡು, ಇನ್ನೊಂದು ಕಡೆ ಮಿಲಿಟರಿ ನೆಲೆಗಳ ಮೇಲೆ ದಾಳಿ ಮಾಡು, ಇನ್ನೊಂದು ಕಡೆ ಆರ್ಥಿಕ ಶಕ್ತಿಯಾಗಿರಬಹುದಾದ ಅನಿಲ ಹಾಗೂ ಇಂಧನ ಅಂದರೆ ಪೆಟ್ರೋಲ್ ಡೀಸೆಲ್ ರಿಲೇಟೆಡ್ ಅಂದರೆ ಕ್ರೂಡ್ ಆಯಿಲ್, ಕಚ್ಚಾ ತೈಲ, ಅದರ ತಯಾರಿ ಅಥವಾ ಅದನ್ನು ಹೊರಗೆ ತೆಗೆಯುವಂತಹ, ಸಂಸ್ಕರಿಸುವಂತಹ ಅಥವಾ ಸ್ಟೋರ್ ಮಾಡುವಂಥ ಜಾಗಗಳ ಮೇಲೆ ರೈಡ್ ಮಾಡು. ಇದು 3 ಕ್ಲಿಯರ್ ಆಗಿದ್ದಾರೆ ಅವರು. ಯಾಕೆಂದರೆ ಅವರು ಲಾರ್ಜ್ಲಿ ಇಸ್ರೇಲ್ದು ಶಕ್ತಿಯನ್ನು ಕತ್ತರಿಸ್ಬಿಟ್ಟಿದ್ದಾರೆ. ಈ ಹಿಂದೆ ರೈಡ್ ಮಾಡಿದಾಗಲೇ, ಈಗಲ್ಲ 3 ದಿನದ ಹಿಂದೆ, ನಾನು ಹೇಳ್ತಿರೋದು ಹಿಂದೆ 6 ತಿಂಗಳು 8 ತಿಂಗಳಿಂದ ರೈಡ್ ಮಾಡಿದಾಗಲೇ ತೆಗೆದುಬಿಟ್ಟಿದ್ದಾರೆ ಅವ್ರದ್ದು ಏರ್ ಡಿಫೆನ್ಸ್ ಸಿಸ್ಟಮ್ಸ್ನ ಎಲ್ಲ.
ಇನ್ನು ಇಸ್ರೇಲ್ಗೆ ಪ್ರಾಕ್ಸಿಯಾಗಿ ಸಪೋರ್ಟ್ ಮಾಡೋಕ್ಕೆ ಬರ್ಬೋದಾಗಿತ್ತು ಅನ್ನಿಸ್ಕೊಳ್ಳೋ ಇಸ್ರೇಲ್ನ ಪಕ್ಕದಲ್ಲಿ ಕುಳಿತುಕೊಂಡಿರೋ ಚಕಲ್ಮಟ್ಟಿಗೆ ಹಾಕೊಂಡು ಕೂತಿರೋ ಅಂಥ ಪ್ಯಾಲೆಸ್ಟೈನಿಯನ್ರಾಗಲಿ ವಿಚ್ ಇಸ್ ಹಮಾಸ್, ಈ ಕಡೆ ಲೆಬನಾನ್ ಕಡೆ ಬಂದಾಗ ಹಿಜ್ಬುಲ್ಲಾ ಆಗಲಿ ಅಥವಾ ದೂರದಲ್ಲಿರುವ ಹೌತೀಸ್ ಆಗಲಿ, ಯಾರಿಗೂ ಏನು ಮಾಡೋಕ್ಕಾಗದೇ ಇರೋ ಸ್ಟೇಜಿನ ಕಳೆದ ಒಂದು 6 ತಿಂಗಳಲ್ಲೋ ವರ್ಷದಲ್ಲೋ ತಂದುಬಿಟ್ಟಿದ್ದಾರೆ ಇಸ್ರೇಲ್ ಅವರು. ಅವ್ರನ್ನೆಲ್ಲ ಹದ ಮಾಡಿ ಇಟ್ಟಿದ್ದಾರೆ ಕ್ಲೀನಾಗಿ ಬಡ್ದು. ಹಾಗಾಗಿ ಇಟ್ಸ್ ಎ ವೆರಿ ಡಿಫಿಕಲ್ಟ್ ಸಿಚುಯೇಷನ್ ಇರಾನ್ಗೆ. ಎಕ್ಸಾಕ್ಟ್ಲಿ ಇಸ್ರೇಲ್ಗೆ ಗೊತ್ತು ಇದು ಅತ್ಯಂತ ವೀಕೆಸ್ಟ್ ಮೊಮೆಂಟ್ ಆಫ್ ಇರಾನ್ ಇದು ಅಂತ. ಹಾಗಾಗಿ ಈಗ ಮುಗಿಸ್ಬಿಡಬೇಕು ಅಂತ. ಸೊ ಈ ದಾಳಿ ಅದಕ್ಕೆ ತಯಾರಿ ಆದಂಗಿದೆ. ಹಾಗೆ ನೋಡಿದ್ರೆ ಮೊನ್ನೆ ಶನಿವಾರ ಅಥವಾ ಭಾನುವಾರದ ರೈಡಲ್ಲಿ ಒಂದು ವಿಂಡೋ ಇತ್ತಂತೆ ಓಪನಿಂಗು ಇಸ್ರೇಲ್ಗೆ. ಇರಾನ್ನ ಸುಪ್ರೀಂ ಧರ್ಮಗುರು, ಅತ್ಯುನ್ನತ ಧರ್ಮಗುರು ಅಲಿ ಖಮೇನಿನ ಮುಗಿಸ್ಬಿಡೋಕ್ಕೆ ಜಾಗ ಇತ್ತಂತೆ ಅವ್ರಿಗೆ. ಆ ಕಮಾಂಡರ್ಗಳಿಗೆ ಹೊಡೆದಂಗೆ ಅವ್ರನ್ನೂ ಹೊಡೆದ್ಬಿಡ್ತೀವಿ ಅಂತ ಅಮೆರಿಕ ಅಡ್ಡ ಬಂತು ಅಂತ ಹೇಳ್ತಿದ್ದಾರೆ. ವಿ ಹ್ಯಾವ್ ನೋ ಐಡಿಯಾ, ಪಾಸಿಬಲ್. ನನಗೇನು ಅದ್ರ ಬಗ್ಗೆ ಭಾಳ ದೊಡ್ಡ ಡೌಟ್ ಏನು ಇದ್ದಂಗಿಲ್ಲ. ಸರಿ, ತೆಹರಾನ್ನಲ್ಲಿ ಶರಾನ್ ಶೈಲ ಸಂಗ್ರಹಾಗಾರವನ್ನು ಧ್ವಂಸಗೊಳಿಸಿದ್ದಾರೆ. ಆಬ್ವಿಯಸ್ಲಿ ವಿದ್ಯುತ್ತು, ಇಂಟರ್ನೆಟ್ ಎಲ್ಲ ಸ್ಥಗಿತಗೊಂಡಿದೆ. ಇರಾನ್ ಹೇಳ್ತಾ ಇದೆ ತನ್ನ ಜನರಿಗೆ, ದಯಮಾಡಿ ಅಟ್ಯಾಕ್ ಆಗಿರೋದ್ರದ್ದೆಲ್ಲ ತೆಗಿಬೇಡಿ, ಮೊಬೈಲಲ್ಲಿ ತೆಗೆದು ರೆಕಾರ್ಡ್ ಮಾಡಿ ಹಾಕಬೇಡಿ, ಎಲ್ಲೂ ಸೋಷಿಯಲ್ ಮೀಡಿಯಾ ಇದರಲ್ಲೆಲ್ಲ ಕಳಿಸ್ಬೇಡಿ ಯಾರಿಗೂ ಅಂತ ಹೇಳ್ತಾರೆ. ಜನ ಏನು ಕೇಳಿಸ್ಕೊತಾ ಇಲ್ಲ. ಯಾವ ಲೆವೆಲಲ್ಲಿ ಅಟ್ಯಾಕ್ ನಡೀತಾ ಇದೆ ತೆಹರಾನ್ ಮೇಲೆ ಅಂದರೆ ಸಾವಿರ ಸಂಖ್ಯೆಗಳಲ್ಲಿ ಕಾರುಗಳಲ್ಲಿ ಜನ ಟೆಹರಾನ್ನಿಂದ ಹೊರಕ್ಕೆ ಹೋಗ್ತಾ ಇದ್ದಾರೆ. ಕಂಡು ಕಡೆ ಜಾಮ್ ಆಗಿ ಹೋಗ್ತಾ ಇದೆ. ಟೆಹರಾನ್ನಿಂದ ದೇ ವಾಂಟ್ ಟು ಎಸ್ಕೇಪ್ ಔಟ್ ಎಲ್ಲರೂ ಜನ. ಯಾಕಂದರೆ ಇಸ್ರೇಲ್ ಹೇಳಿದೆ ಇಲ್ಲ, ಖಾಲಿ ಮಾಡ್ಕೊಳ್ಳಿ ನೀವು ಜಾಗನ, ಬಿಕಾಸ್ ಇನ್ನೂ ಮೇಜರ್ ಅಟ್ಯಾಕ್ಸ್ ಬರುತ್ತೆ. ಅಲ್ಲಿ ನೋಡ್ತಾ ಇದ್ದೀರಿ ದೃಶ್ಯಾವಳಿ ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ ಅಲ್ಲಿ ಜನ ವಾಪಸ್ ಆಚೆಗೆ ಟೆಹರಾನಿಂದ. ನೀವು ಖಾಲಿ ಮಾಡಿಬಿಡೋದು ಒಳ್ಳೆಯದು ಅಂತ ಹೇಳಿದ್ದಾರೆ. ಹಾಗಾಗಿ ಹೆದರೋಗಿರೋ ಜನ ದೇ ಆರ್ ಜಸ್ಟ್ ವಿಕೇಟಿಂಗ್ ಟೆಹರಾನ್. ಮುಂದೇನಾಗುತ್ತೋ ಗೊತ್ತಿಲ್ಲ. ಇನ್ನು ಇಸ್ರೇಲು ಬಹಳ ದೊಡ್ಡದಾದಂತಹ ಸೌತ್ ಪಾರ್ಸ್ನಲ್ಲಿರುವಂತಹ ಅನಿಲ ಉತ್ಪಾದನಾ ಘಟಕವೊಂದನ್ನು, ಇಟ್ಸ್ ಇನ್ ವೇರಿಯಸ್ ಸ್ಟೇಜಸ್ಸಲ್ಲಿದೆ. ಇಟ್ಸ್ ನಾಟ್ ಇನ್ ಒನ್ ಸ್ಟೇಜ್ ಆಫ್ ಎ ಗ್ಯಾಸ್ ಅಲ್ಲ ಅದು, ಬಟ್ 14th ಪಾರ್ಟು ಆ ಥರ ಯಾವುದೋ ಒಂದನ್ನು ಹೊಡೆದಿದ್ದಾರೆ. ಅದೇ ಸಾಕಾಗಿದೆ ಇವ್ರಿಗೆ, ಹೊಡೆದು ಬಿಸಾಕಿದ್ದಾರೆ ಒಂದು ಕಡೆಯಿಂದ. ಸುಮಾರು ಒಂದು 12 ಮಿಲಿಯನ್ ಕ್ಯೂಬಿಕ್ ಮೀಟರಷ್ಟು ಗ್ಯಾಸು ಉತ್ಪಾದನೆ ಆಗೋದು ಪರ್ ಡೇ ಬಿದ್ದೋಗಿದೆ. $250 ಮಿಲಿಯನ್ ಲಾಸ್ ಪರ್ ಡೇ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಮೊನ್ನೆ ಇಂಧನದಕ್ಕೆ ತೈಲಾಗಾರಗಳಿಗೆಲ್ಲ ಹೊಡೆದಿದ್ರು. ಈ ಮಧ್ಯೆ ಇಸ್ರೇಲ್ ಹೇಳುತ್ತೆ ಅಲಿ ಖಮೇನಿ ದುರಹಂಕಾರಿ ಸರ್ವಾಧಿಕಾರಿ ಹೇಳಿ ಜನರಿಂದ ಔಸ್ಕೊಂಡು ಕೂತಿದೀಯಾ ನೀನು, ಬಟ್ ಏನಾದ್ರು ನಮ್ಮ ಜನರ ಮೇಲೆ ಸುಮ್ಮನೆ ಎಲ್ಲ ಹೊಡೆದ್ಗಿಡಿದ್ರೆ ಮಾತ್ರ ಈ ತೆಹರಾನಲ್ಲಿ ಯಾರನ್ನೂ ಬದುಕಕ್ಕೆ ಬಿಡಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಏನ್ಯಾವ ಅದೇನು ಮಾಡ್ತಾರೋ ಗೊತ್ತಿಲ್ಲ, ಏನು ಮಾಡ್ತಾರೋ ಮುಂದಕ್ಕೆ ಗೊತ್ತಿಲ್ಲ. ಇಸ್ರೇಲ್ ರಾಜಧಾನಿ ಟೆಲ್-ಅವೀವ್ನಲ್ಲಿ ಅಮೇರಿಕ ಯಾವುದೋ ಒಂದು ಭಾಗಕ್ಕೆ ರಾಜತಾಂತ್ರಿಕ ಕಚೇರಿಗಾಗಿದೆ. ಅಮೇರಿಕ ಮಧ್ಯಪ್ರವೇಶಿಸುತ್ತಾ ಪ್ರಶ್ನೆ ಭಾಳ ವಿಚಿತ್ರವಾಗಿ ಕಾಣಿಸ್ತಿದೆ. ಈ ಪ್ರಶ್ನೆ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಈ ಪ್ರಶ್ನೆನ ಪದೇ ಹಿಡ್ಕೊಂಡು ಜಗ್ತಾ ಇದ್ದಾರೆ. ವಿಲ್ ಅಮೇರಿಕಾ ಎಂಟರ್ ದ ವಾರ್, ವಿಲ್ ಅಮೇರಿಕಾ ಬಿ ಪಾರ್ಟ್ ಆಫ್ ದ ವಾರ್ ಡ್ಯಾಶ್ ಅಂತ. ನನ್ನ ಪ್ರಕಾರ ಅಮೇರಿಕಾ ಈಸ್ ಆಲ್ರೆಡಿ ಪಾರ್ಟ್ ಆಫ್ ದ ವಾರ್ ಅಂತ. ನನ್ನ ಪ್ರಕಾರ ಅಮೇರಿಕ ಈಗಾಗಲೇ ಯುದ್ಧದಲ್ಲಿ ಇದೆ ಅಂತ ನನ್ನ ವಾದ. ಲಾರ್ಜ್ಲಿ ಮಿಸೈಲ್ ಸಿಸ್ಟಮ್ಸ್, ಮಿಸೈಲ್ಸ್ ಒಳಗೆ ಬರ್ತಾ ಇರೋದು ಏನಿದೆ ಇರಾನ್ನಿಂದ, ಅದನ್ನು ಜೋರ್ಡಾನ್ ಹತ್ರನೋ ಅಥವಾ ಔಟ್ಸೈಡ್ ಇಸ್ರೇಲ್ನ ಏರ್ ಸ್ಪೇಸಲ್ಲೋ, ಮೇ ಬಿ ಇವನ್ ಇಸ್ರೇಲ್ ಏರ್ ಸ್ಪೇಸ್ ಹತ್ರಕ್ಕೆ ಬಂದಾಗಲೋ ಹೊಡೆದಾಗ್ತಿರೋದ್ರಲ್ಲಿ ಅಮೇರಿಕನ್ ಪೈಲಟ್ಸು, ಅಮೇರಿಕನ್ ಮೆಷಿನರೀಸು ಕೆಲಸ ಮಾಡ್ತಿವೆ ಈಗಾಗಲೇ. ಹಾಗಾಗಿ ಅಮೇರಿಕ ನೇರವಾಗಿ ತಾನೇ ಪ್ರವೇಶ ಇದೆಯಾ ಅಂತ ಪ್ರಶ್ನೆ ಇರಬಹುದು. ಆಗಬಹುದೇನೋ, ಹೇಳಕ್ಕೆ ಬರಲ್ಲ, ಏನಾಗುತ್ತೋ ಗೊತ್ತಿಲ್ಲ. ಸರ್, ಟಿವಿ ಸ್ಟುಡಿಯೋಲಿ ಲೈವ್ ಹೋಗ್ತಿರ್ಬೇಕಾದ್ರೆ ಅಟ್ಯಾಕ್ ಆಗಿದ್ದು, ಇರಾನ್ ಅಟ್ಯಾಕ್ ಮಾಡಿದೆ ಇಸ್ರೇಲು ಇರಾನ್ನ ಟಿವಿ ಸ್ಟುಡಿಯೋ ಮೇಲೆ. ಆಯ್ತು, ಅಲ್ಲಿ ಈಗ ಹೊಸದಾಗಿ ಒಂದು ನ್ಯೂಸ್ ಬರ್ತಾ ಇದೆ. ಅಲ್ಲೇನೋ ಟೆಲಿವಿಷನ್ ಸ್ಟುಡಿಯೋ ಇದೆ, ಒಂದು ಯಾವುದೋ ಒಂದು ಟಿ ವಿದು ಲೈವ್ ಹೋಗ್ತಿದ್ರಂತೆ. ಆಗ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ, ಢಮ್ ಅನ್ಸಿದ್ದಾರೆ. ಅದು ಯಾವ ಟಿ ವಿ ಅಂತ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. IRIB ಅಂತೆ, IRIB ಇರಾನ್ದು. ಓಕೆ, ಅಲ್ಲಿ ತುಂಬ ಟಿ ವಿಗಳಿವೆ. ಯಾಕಂದರೆ ಭಾಳ ಹಿಂದೆ ನಾವು ಟಿ ವಿ ಸ್ಟಾರ್ಟ್ ಮಾಡೋ ಟೈಮಲ್ಲಿ ನಾವು ಒಂದು ಹೆಸರು ಇಟ್ಕೊಂಡಿದ್ವಿ, ಇದು ಇಡ್ಬೋದಾ ಅಂತ. ಭಾಳ ಜನ ನಂಗೆ ಫೋನ್ ಮಾಡಿ ಹೇಳಿದ್ರು, ಇಡಬೇಡ, ಅದು ಇರಾನ್ನಲ್ಲಿದೆ ಆ ಟಿ ವಿ ಹೆಸರು ಅಂತ. ಇಟ್ಸ್ ಆಲ್ ರೈಟ್, ಈ ಥರದ್ದು ನಡೀತಿರುತ್ತೆ. ಇನ್ನೂ ಮುಂದೆ ನಡೀತೈತಲ್ಲ, ಸರ್ಕಾರಕ್ಕೆ ಸಪೋರ್ಟೆಡ್ ಟೆಲಿವಿಷನ್ಸ್ ಇದ್ದರೆ ಮಿಸ್ಇನ್ಫಾರ್ಮೇಷನ್ ಅಂತ ಹೊಡೆದು ಬಿಸಾಕ್ತಾರೆ. ಎಸ್,
ಸರ್, ಈಗ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅಧಿಕಾರಕ್ಕೆ ಬಂದ ಮೇಲೆ ಈ ಥರದ ಪ್ರಕ್ಷುಬ್ಧ ವಾತಾವರಣ ಅಥವಾ ಹಿಂದೆ ಕೂಡ ಈ ಥರದ ಆಗಿದೆಯಾ ಸರ್? ಇರಾನ್ದು ವಿಚಾರ ಅಧ್ಯಕ್ಷ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಆಗಿರ್ಬೋದೇನೋ. ಇಸ್ರೇಲ್ಗೆ ಧೈರ್ಯ ಬಂದಿರ್ಬೋದು. ದಿಸ್ ಇಸ್ ದ ಬೆಸ್ಟ್ ಟೈಮ್ ನಮ್ಗೆ ಅಮೆರಿಕ ಗೆಳೆತನಕ್ಕೆ ಅಂತ. ಹಾಗೇನಿಲ್ಲ, ಅಮೆರಿಕದ ಹಿಂದಿನ ಬೈಡನ್ ಅಡ್ಮಿನಿಸ್ಟ್ರೇಷನು ಇಸ್ರೇಲ್ ಪರವಾಗೇ ಇತ್ತು. ಹಂಗೆ ನೋಡಿದ್ರೆ ಆಂಟನಿ ಬ್ಲಿಂಕನ್, ದಿ ಫಾರ್ಮರ್ US ಸೆಕ್ರೆಟರಿ ಆಫ್ ಸ್ಟೇಟ್, ಅಂದರೆ ನಮ್ಮ ವಿದೇಶಾಂಗ ಮಂತ್ರಿಯ ಸರಿ ಸಮಾನ ಅಂತ ಇಟ್ಕೊಳ್ಳೋಣ. ಈಗ ಮಾರ್ಕೋ ರೂಬಿಯೋ ಇದ್ದಂಗೆ ಆ ಜಾಗದಲ್ಲಿ. ಫಸ್ಟ್ ಟೈಮು ಈ ಹಮಾಸ್ ಬಂದು ದಾಳಿ ಮಾಡಿದಾಗ ಇಸ್ರೇಲ್ ಮೇಲೆ, ಅದೇ ಬಂದು ದಾಳಿ ಮಾಡಿ ಮಕ್ಕಳನ್ನೆಲ್ಲ ಹೊಡೆದು ಚರ್ಚ್ ಮಾಡಿ ಎಲ್ಲ ಹೋದ್ರಲ್ಲ ಇವರು, ಅಲ್ಲಿಂದ ತಾನೇ ಇದೆಲ್ಲ ಗಲಾಟೆ ಸ್ಟಾರ್ಟ್ ಆಗಿತ್ತು, ದರಿದ್ರ ಬಂದಿದ್ದುರ್ದು. ಆಗ ಮಾರ್ಕೋ ರೂಬಿಯೋ ಆಂಟನಿ ಬ್ಲಿಂಕನ್ ಇಸ್ರೇಲಿಗೆ ಬಂದಾಗ ಹಿ ಸೆಡ್ ಇನ್ ಎ ಪ್ರೆಸ್ ಕಾನ್ಫರೆನ್ಸ್, ಫಸ್ಟ್ ಐ ಆಮ್ ಎ ಜ್ಯೂ, ದೆನ್ ಐ ಆಮ್ ಎನ್ ಅಮೆರಿಕನ್. ಫಸ್ಟ್ ಐ ಆಮ್ ಎ ಜ್ಯೂ. ನಮ್ಮಲ್ಲೇನಾರು ಯಾವನಾರು ಹೇಳ್ಬಿಡ್ಬೇಕಾಗಿತ್ತು ನಮ್ಮ ಹೋಮ್ ಮಿನಿಸ್ಟರ್, ಮೊದಲು ನಾನೊಬ್ಬ ಹಿಂದೂ, ಆಮೇಲೆ ನಾನು ಭಾರತೀಯ ಅಂತ. ಅಲ್ಲೇ ಶುರು ಏನಿದು ಅಂತ ಎಲ್ಲ ಕಂಪನಿ ನಾಟಕದವರೆಲ್ಲ ಆಚೆ ಬಂದ್ಬಿಟ್ಟಿರೋರು ಒಂದೇ ಸಮಯ, ರಾಜಕಾರಣದಲ್ಲಿರೋರ್ನ ಹೇಳ್ತಿರೋರು ಪಾಪ. ಆ ನಾಟಕ ಕಂಪನಿನವ್ರಿಗೆಲ್ಲ ಹೇಳಿದ್ ನಾನು ಬರೋರು ಹಂಗೆ. ಹಾಗಾಗಿ ಅಮೆರಿಕ ಆ್ಯಂಡ್ ಇಸ್ರೇಲ್ನ ಸಂಬಂಧ ಬಹಳ ದೀರ್ಘಕಾಲದ್ದು ಮತ್ತು ಆಳವಾದದ್ದು. ಈಗ ಟ್ರಂಪ್ ಬಂದ ಮೇಲೆ ಸ್ವಲ್ಪ ಹೆಚ್ಚಿನ ಧೈರ್ಯ ಬಂದಿರಬೇಕು ಇಸ್ರೇಲ್ಗೆ. ಹಾಗಾಗಿ ಆಯ್ತು ಅಂತಾರೆ. ಬಟ್ ಬಹುತೇಕ ರಾಷ್ಟ್ರಗಳು ಬಹಳ ಮಜಾ ಇದೆ ಇದು ಇರಾನ್ ಕತೆ. ಇರಾನ್ ಅನುಭವಿಸಬೇಕು ಅಂತ ಪಶ್ಚಿಮ ಏಷ್ಯಾದ ಹಲವು ರಾಷ್ಟ್ರಗಳೇ ಬಯಸ್ತಾ ಇರ್ತವೆ. ಒಳಗಡೆ ಸರಿಯಾಗಿ ಇಕ್ಬೇಕು ಇವನಿಗೆ, ಸರಿಯಾಗಿ ಇನ್ನೂ ಒಂದು ಸ್ವಲ್ಪ ಜಗ್ಬಿಡ್ಬೇಕು, ಹಂಗೇನೆ ಅಲ್ಲೆಲ್ಲ ಉದುರಿಸ್ಬಿಡ್ಬೇಕು ಅಲ್ಲೇ ಒಳಗಡೆನೆ. ಆಚೆ ಇದು ಬಹಳ ಮೋಸ ಆಯ್ತು, ಬಹಳ ಮೋಸ. ಇದನ್ನ ನಾವು ಖಂಡಿಸ್ತಾ ಇದ್ದೀವಿ. ಇದು ಅವರ ಸಾರ್ವಭೌಮತೆ ಮೇಲೆ ಮಾಡ್ತಾ ಇರುವಂತ ದಾಳಿ ಇಸ್ರೇಲ್ ಅಂತ ಬಿಡ್ತಾ ಇರ್ತಾರೆ ರೈಲನ್ನ ಎಲ್ಲರೂ. ಬರೀ ರೈಲ್ ಅದು ಬಹಳ ಜನಕ್ಕೆ. ಬಿಕಾಸ್ ಇರಾನ್ ಹ್ಯಾಸ್ ಸಚ್ ರಿಲೇಶನ್ಶಿಪ್ಸ್ ಎಲ್ಲರ ಜೊತೆ. ಸೌದಿ ಜೊತೆ ಜಗಳ, ಬಿಕಾಸ್ ಯು ಹ್ಯಾವ್ ಸಪೋರ್ಟೆಡ್ ಹೂತೀಸ್. ಹೂತೀಸ್ ಹ್ಯಾವ್ ಅಟ್ಯಾಕ್ಡ್ ಸೌದಿ. ಬಾರ್ಡರ್ ಇರೋ ಪಾಕಿಸ್ತಾನ್ ಜೊತೆ ಜಗಳ. ಪಾಕಿಸ್ತಾನ ಇವತ್ತು ಬಾರ್ಡರ್ ಕ್ಲೋಸ್ ಮಾಡಿಬಿಟ್ರು. ಬಟ್ ಮೇಲ್ನೋಟಕ್ಕೆ ಪಾಕಿಸ್ತಾನ ನಾವೇನಾದ್ರು ಹೆಚ್ಚು ಕಡಿಮೆ ಆದ್ರೆ ಅಷ್ಟೇ. ಇಸ್ರೇಲ್ ನೋಡ್ತಾ ಇರಿ, ಇಸ್ರೇಲ್ ಏನ್ ಮಾಡ್ತೀವಿ ಅಂತ. ಬುರುಡೆ ಅವನು ಜೋಕರ್ ಪ್ರೈಮ್ ಮಿನಿಸ್ಟರ್ ಇದಾನಲ್ಲ ಅವನು ಮತ್ತೆ ಆ ಬಾಟ್ಲ್ ಬೇಬಿ ಎಲ್ಲ ಸೇರ್ಕೊಂಡು ನೆಟ್ಟಿಗೆ ನಿಮ್ಮ ದೇಶ ಉಳಿಸ್ಕೊಳಕ್ಕಾಗಿಲ್ಲ, ಅಯೋಗ್ಯರಂತಂದು. ಏನೋ ಬಿಡಿ. ಇರಾಕ್ ಪಕ್ಕದ್ದು ದೀರ್ಘಕಾಲದ ಯುದ್ಧದಲ್ಲಿ, ಅದು ಶಿಯಾ ಸುನ್ನಿ ಗಲಾಟೆ ಕೂಡ. ಇರಾಕ್ ಅವ್ರು ಕಾಯ್ತಾ ಇದ್ದಾರೆ, ನನ್ನ ಸಜ್ಜ ಕೊಡ್ಬೇಕು ಹಲ್ಲು ದುರಿಸ್ಬೇಕು ಇವ್ರಿಗೆ ಅಂತ ಅಲ್ಲಂತಿರ್ತಾರೆ. ಹೀಗಾಗಿ ಇರಾನ್ದು ಬಹಳ ವಿಚಿತ್ರವಾದ ಸ್ಟೇಜಲ್ಲಿ ಇದೆ ಅದು. ಪಾಶ್ಚಿಮಾತ್ಯ ರಾಷ್ಟ್ರಗಳು ಅವಕ್ಕೆ ಇರಾನ್ ಜನರ ಮೇಲೆ ಯಾರಿಗೂ ಕೋಪ ಇಲ್ಲ. ಅಲ್ಲಿ ನ್ಯೂಕ್ಲಿಯರ್ ವೆಪನ್ ತಗೋಕೂಡ್ದು ಇರಾನ್ ಅಂತ ಅವ್ರಿಗೊಂದಿದೆ. ಹಾಗಾಗಿ ಅದನ್ನು ತಡೆಯಕ್ಕೆ ತಾಕತ್ತಿರೋದು ಇಸ್ರೇಲ್ ಒಬ್ಬರಿಗೇನೆ, ಆರ್ ಅಮೆರಿಕಕ್ಕೆ. ಹಾಗಾಗಿ ಅವರೊಂದು ಕಡೆ ಇದ್ದಾರೆ. ಹೀಗಾಗಿ ಗೋಜಲಾಗಿ ಕೂತ್ಬಿಟ್ಟಿದೆ ಈ ಸಂಬಂಧ. ಈ ಯುದ್ಧದಲ್ಲಿ ಯಾವನ್ ಏನೇನೋ ಗೋಜಲು. ಎಸ್, ಇನ್ನು ಇಸ್ರೇಲ್ ಇರಾನ್ ಮಧ್ಯೆ ಪರಿಸ್ಥಿತಿ ಉದ್ವಿಗ್ನವಾಗಿದೆ. ಇದರ ಪರಿಣಾಮ ಈಗಾಗಲೇ ಭಾರತದ ಆರ್ಥಿಕತೆ ಮೇಲೆ ಬಿದ್ದಿದೆ. ಭಾರತದ ಇಂಧನ ಭದ್ರತೆ ಬಹುತೇಕ ಈ ಎರಡು ದೇಶಗಳನ್ನು ಅವಲಂಬಿಸಿದ್ದು, ಯುದ್ಧಾತಂಕದಿಂದಾಗಿ ತೈಲ ದರ ಏರಿಕೆ ಹಾಗೂ ಹಣದುಬ್ಬರದಂತಹ ಸಮಸ್ಯೆಗಳು ಈಗಾಗಲೇ ಗೋಚರವಾಗ್ತಿದೆ. ಭಾರತ ಪ್ರತಿನಿತ್ಯ 60 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲವನ್ನು ಆಮದು ಮಾಡ್ತಾ ಇದ್ದು, ಇದರಲ್ಲಿ 80% ವಿದೇಶಗಳಿಂದ ಆಮದಾಗಿದೆ. ಡಿಪೆಂಡೆಂಟ್ ಆನ್ ಇರಾನ್ ಬಿಕಾಸ್ ಆಯಿಲ್ ಹ್ಯಾಸ್ ಟು ಕಮ್. ಅಲ್ಲಿಂದ ಬರಬೇಕು, ಕಚ್ಚಾ ತೈಲ ಬರಬೇಕಾಗತ್ತೆ. ಆ್ಯಂಡ್ ನಮ್ಗೆ ಅದು ಅತ್ಯಂತ ಹತ್ತಿರದಲ್ಲಿರುವಂತಹ ಸಪ್ಲೈ ಚೈನಲ್ಲಿರುವಂಥದ್ದು. ಹಾಗಾಗಿ ಬಹು ಸಹಜವಾಗಿ ನಮಗಿದೆ. ಇಸ್ರೇಲಿಂದ ನಮ್ಗೆ ಯಾವ ಆಯಿಲು ಬರಲ್ಲ, ಪಾಯಿಲು ಬರಲ್ಲ ಅಲ್ಲಿಂದ. ದೇರ್ ಇಸ್ ಎ ಪ್ರಾಬ್ಲಮ್, ಎಲ್ಲವನಿಗೂ ಗೊತ್ತಿದೆ ಏನು ಅಂತ. ರಷ್ಯಾ ಯುಕ್ರೇನ್ ವಾರ್ ಆದಾಗ ಆ್ಯಕ್ಚುಲಿ ನಮಗೆ ಲಾಭ ಆಗೋಯ್ತು ಈ ತೈಲದ ವಿಚಾರದಲ್ಲಿ. ಬಿಕಾಸ್ ನಾವು ಡಿಸ್ಕೌಂಟೆಡ್ ರೇಟಲ್ಲಿ ರಷ್ಯಾಯಿಂದ ಆಯಿಲ್ ಖರೀದಿ ಮಾಡಿಬಿಟ್ವಿ. ಆಗ ರಷ್ಯಾಗೆ ದುಡ್ಡು ಬೇಕಿತ್ತು, ಫಾರಿನ್ ಕರೆನ್ಸಿ. ಅದಕ್ಕೆ ಅವ್ರೇನು ಮಾಡಿದ್ರು, ಡಿಸ್ಕೌಂಟ್ ಮಾಡಿದ್ರು. ನಮ್ಮನ್ನು ಕೇಳಿದ್ರು ಬೇಕಾ ಅಂತ. ನಾವು ಕೊಡೀಲಿ ಅಂತಬಿಟ್ಟು ತಗೊಂಡೆಲ್ಲ. ನಾವು ಇಂಡಿಯಾನಲ್ಲಿ ಕಳೆದ 15-20 ವರ್ಷದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೀವಿ. ನಾಟ್ ನೆಸೆಸರ್ಲಿ ಬರೀ ಮೋದಿ ಅಂತಲ್ಲ, ಅದ್ರ ಹಿಂದೆನೇ ಪ್ರಾರಂಭ ಆಗಿತ್ತು ಆ ಕೆಲಸಗಳು. ಫಾರ್ ಎಕ್ಸಾಂಪಲ್ ಮಂಗಳೂರು ಹತ್ರ ಮಾಡಿದ್ದೀವಿ, ಉಡುಪಿ ಹತ್ರ ಎಲ್ಲ ಮಾಡ್ಕೊಂಡಿದ್ದೀವಿ. ಈ ಥರ ವೇರಿಯಸ್ ಪ್ಲೇಸಸ್ಸಲ್ಲಿ ಮಾಡಿದ್ದೀವಿ. ಅಂಡರ್ಗ್ರೌಂಡ್ ಸ್ಟೋರೇಜ್ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀವಿ. ನಾವು ಕಚ್ಚಾ ತೈಲವನ್ನು ಅಲ್ಲಿ ಸಂಗ್ರಹ ಮಾಡ್ಕೋತೀವಿ. ಅಂದರೆ ಇಲ್ಲಿ ನಾಳೆ ನಿಂತ ತಕ್ಷಣ ನಮಗೆ ನಾಳೆ ಪ್ರಾಬ್ಲಮ್ ಆಗಲ್ಲ ಪೆಟ್ರೋಲ್ ಪಂಪಲ್ಲಿ. ದರ್ ಇಸ್ ಎ ರೀಸನಬಲ್ ಪೀರಿಯಡ್ ಇದೆ ನಮ್ಮ ಹತ್ರ ಟೈಮು, ನಾವು ಕಾಯಕ್ಕೆ. ನಮ್ಮ ರಿಸರ್ವ್ಸ್ನ ಎತ್ತಬೇಕು ಅಷ್ಟೇ ಆಚೆಗೆ. ಏನೋ ಸುಮಾರು 2.5 ಮಿಲಿಯನ್ ಬ್ಯಾರಲನ್ನು ಪ್ರೊಡ್ಯೂಸ್ ಮಾಡುತ್ತೆ ಇರಾನ್ ಆನ್ ಎನ್ ಆ್ಯಾವ್ರೇಜ್ ಡೈಲಿ ಲೆಕ್ಕ ಹಿಡಿದ್ರೆ.
ತೈಲ ನಾನು ಮಾತಾಡ್ತಿರೋದು. ಅದು ಬರಲ್ಲ ಅಂತ ಆದರೆ ಆ್ಯಕ್ಚುಲಿ ಪ್ರಪಂಚದಲ್ಲಿ ಒಂದು 3.5 ಮಿಲಿಯನ್ ಬ್ಯಾರಲ್ ಪರ್ ಡೇ ಎಕ್ಸಸ್ ಇದೆ. ಇವ್ರು ಬರೆದಿದ್ರೆ ಏನೂ ಆಗಬಾರ್ದು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ಅದು ಎಲ್ಲಿದೆ ಅಂದರೆ ಅದು ಸೌದಿ ಅರೇಬಿಯಾ, UAE ಅಲ್ಲೆಲ್ಲ ಇದೆ. ಇನ್ ಗ್ಯಾಸ್ ಆಲ್ಸೋ ಕತರಲ್ಲಿದೆ. ಆದರೆ ಇದನ್ನು ತರಕ್ಕೆ ಸ್ಟ್ರೈಟ್ ಆಫ್ ಹೋಮ್ಸನ್ನು ಏನಾದ್ರು ಬಂದ್ ಮಾಡಿಬಿಟ್ರೆ ಕಷ್ಟ ಆಗುತ್ತೆ, ತರೋಕ್ಕಾಗಲ್ಲ. ಅದು ಪ್ರಾಬ್ಲಮ್ ಆಗತ್ತೆ ಅಂತ ಕಾಣಿಸ್ತಿದೆ. ಬಟ್ $20 ರೈಸ್ ಆಗಿದೆ, ಅರೌಂಡ್ $17-16 ಆಗಿದೆ, $20 ಆಗತ್ತೆ. ಇಂಡಿಯಾನವರಂತೂ ಕಾಯ್ತಿರ್ತಾರೆ. ಮೇಡಮ್ ನಿರ್ಮಲಾ ಸೀತಾರಾಮನ್ ಅವರು ಪಾಪ ವಿಚಾರ ಮಾಡ್ಕೊಬಿಡ್ರಪ್ಪ, ದೇಶ ಕಟ್ಟೋಣ ಬನ್ರಪ್ಪ ಅಂತ ಕರೆದ್ಬಿಟ್ಟು ಹಾಕ್ತಾರೆ, ಹಾಕಿಸ್ಕೊಳಕ್ಕೆ ರೆಡಿಯಾಗಿ, ಬೇರೆ ದಾರಿ ಇಲ್ಲ. ಕಡಿಮೆ ಆದಾಗ ಉಸಿರಿರಲ್ಲ. ಈ ಉಸಿರ ಗೊತ್ತೇ ಇಲ್ವಲ್ಲ, ಕಡಿಮೆ ಆಯ್ತಾ? ಯಾವಾಗಾಗಿತ್ತು? ದೇಶ ಕಟ್ಟುವ ಕೆಲಸದಲ್ಲಿ ಭಾಗಿಯಾಗಬೇಕು ನೀವೆಲ್ಲ ದುಡ್ಡು ಕೊಟ್ಟು, ಇಲ್ಲಿದ್ರೆ ದ್ರೋಹಿಗಳು, ದೇಶದ್ರೋಹಿಗಳು ನೀವೆಲ್ಲ, ದೇಶದ್ರೋಹಿಗಳು ಅಂದ್ಬಿಟ್ರೆ ಆಗೋಯ್ತಪ್ಪ, ಮುಗ್ದಾಯ್ತು. ಮೋದಿ ವಿರೋಧಿನೋ ದೇಶದ್ರೋಹಿನೋ ಯಾವುದೋ ಒಂದು ಹೇಳ್ಬಿಟ್ರೆ ಆಗೋಯ್ತು. ಎರಡು ಒಂದೇ ತಾನೇ ಈಗ ನಮ್ಮ ದೇಶದಲ್ಲಿ. ಏನು ಹೇಳೋಂಗಿಲ್ಲ. ಹಾಂ, ಎಸ್. ಇದು ಇಸ್ರೇಲ್ ಇರಾನ್ ಭಾರತಕ್ಕೆ ಏನು ಪರಿಣಾಮಗಳು ನೋಡ್ಬಿಡ್ರಿ ಸರ್? ಇನ್ನೇನಾಗಲ್ಲ, ಅದರಿಂದ ದೊಡ್ಡ ಪರಿಣಾಮನೇ. ನಮಗೆ ರಫ್ತಿನ ವಿಚಾರದಲ್ಲಿ ಒಂದಿಷ್ಟು ಏಟು ಹೊಡೆಯುತ್ತೆ ನಮಗೆ. ಯಾಕೆಂದರೆ ಎಲ್ಲವೂ ಆ ಜಲಸಂಧಿ ಅಂದರೆ ಸ್ಟ್ರೈಟ್ ಆಫ್ ಹೋಮ್ಸ್, ವಿಚ್ ಇಸ್ ಆಲ್ಸೋ ಆನ್ ದಿಸ್ ಸೈಡ್ ಗಲ್ಫ್ ಆಫ್ ಒಮಾನ್ ಕಡೆಯಿಂದ, ಈ ಕಡೆಯಿಂದ ಬರೋದಾದರೆ ನೀವು, ಹಾಗಾಗಿ ಅದು ಅಲ್ಲೇ ಹೊಡೆಯುತ್ತೆ, ಏಟನ್ನ ಹೊಡೆಯಲ್ಲ ಅಂತಲ್ಲ. ಬಿಕಾಸ್ ಯುರೋಪ್ಗೆ ಹೋಗಬೇಕಾದ ಪದಾರ್ಥಗಳು ಕೂಡ ಅಲ್ಲೇ ಪಾಸಾಗಬೇಕಾಗಿ ಬಂದುಬಿಡುತ್ತೆ. ಹಾಗಾಗಿ ಟ್ರಮೆಂಡಸ್ ಪ್ರೆಷರ್ ಇರುತ್ತೆ ನಮ್ಮ ಮೇಲೆ. ನ್ಯಾಚುರಲಿ ತೈಲೋತ್ಪನ್ನಗಳ ಬೆಲೆ ಹೆಚ್ಚಾಗ್ತಿದ್ದಂಗೆ ಇನ್ಫ್ಲೇಷನ್ ರೈಸ್ ಆಗುತ್ತೆ, ಹಣದುಬ್ಬರ ರೈಸ್ ಆಗುತ್ತೆ. ಹಣದುಬ್ಬರ ರೈಸ್ ಆಗ್ತಿದ್ದಂಗೆ ಪದಾರ್ಥಗಳ ಮೇಲೆ ಏಟು ಬೀಳುತ್ತೆ. ಹಾಗಾಗಿ ಒಂದಕ್ಕೊಂದು ಹೊಡ್ಕೊಂಡು ಹೋಗುತ್ತೆ ಅದು. ಇದು ಲಾಂಗ್ ಪೀರಿಯಡ್ಡಿನ ಯುದ್ಧ ಆದರೆ, ಇಲ್ದಿದ್ರೆ ನಥಿಂಗ್ ವಿಲ್ ಹ್ಯಾಪನ್, ಏನು ತೊಂದರೆ ಇಲ್ಲ, ಮ್ಯಾನೇಜ್ ಮಾಡ್ತಾರಲ್ಲ. ಎಸ್. ಇನ್ನು ಇಸ್ರೇಲ್ ವಿರುದ್ಧದ ದಾಳಿಯಲ್ಲಿ ಇರಾನ್ ಬೆನ್ನಿಗೆ ಪಾಕಿಸ್ತಾನ ನಿಂತಿದೆ. ಒಂದು ವೇಳೆ ನಮ್ಮ ಮೇಲೆ ಇಸ್ರೇಲ್ ಪರಮಾಣು ಬಾಂಬ್ ಹಾಕಿದ್ರೆ ಪಾಕಿಸ್ತಾನ ಕೂಡಲೇ ಇಸ್ರೇಲ್ ಮೇಲೆ ಪರಮಾಣು ದಾಳಿ ನಡೆಸುತ್ತೆ, ಹೀಗಂತ ಇರಾನ್ನ ಅಧಿಕೃತ ಸರ್ಕಾರಿ ಮಾಧ್ಯಮದ ಸಂದರ್ಶನದಲ್ಲಿ ರಾಷ್ಟ್ರೀಯ ಭದ್ರತಾ ಮಂಡಳಿಯ ಸದಸ್ಯ ಉನ್ನತ ಸೇನಾ ಕಮಾಂಡರ್ ಹೇಳಿಕೆ ಕೊಟ್ಟಿದ್ದಾನೆ. ಇರಾನ್ನ ಹೇಳಿಕೆಯನ್ನು ಪಾಕ್ ರಕ್ಷಣಾ ಸಚಿವ ಖವಾಜಾ ಆಸಿಫ್ ಅಲಗೆಳೆದಿದ್ದಾರೆ. ಇರಾನ್ಗೆ ರಾಜತಾಂತ್ರಿಕ ಬೆಂಬಲ ಕೊಡ್ತೀವಿ ವಿನಃ ಪರಮಾಣು ಅಂತಹ ನೀತಿಗಳಿಗೆ ನಾವು ಬದ್ಧರಾಗಿದ್ದೀವಿ ಅಂತ. ಪಾಕಿಸ್ತಾನ್ ಮತ್ತು ಇರಾನ್ಗೆ ಹಾಗೆ ನೋಡಿದ್ರೆ ಗ್ರೇಟ್ ರಿಲೇಷನ್ಶಿಪ್ ಸಂಬಂಧ ಇಲ್ಲವೇ ಇಲ್ಲ. ಈ ಕಾರಣದಿಂದಾನೇ ಇರಾನ್ ಬಹುತೇಕ ಸಂದರ್ಭದಲ್ಲಿ ನಮಗೆ ಸಪೋರ್ಟ್ ಮಾಡುತ್ತೆ, ಇನ್ಕ್ಲೂಡಿಂಗ್ ನಮ್ಗೆ ಅಲ್ಲೊಂದು ವಿಶೇಷವಾದ ಒಂದು ಬಂದರನ್ನು ಕಟ್ಕೊಳ್ಳೋಕೆ ನಾವು ಕೇಳ್ತಾ ಇದ್ದೀವಿ ಡ್ಯಾಶ್ ಅಂತ ಹೇಳಿದೆ ನಾನು. ಹಾಗಾಗಿ ಈಗ ಪಾಕಿಸ್ತಾನ ಈ ತನ್ನ ಗುಳೆನರಿ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡಿದೆ. ಎಷ್ಟು ವಿಚಿತ್ರವಾಗಿದೆ ಈ ಯುದ್ಧ ಅನ್ನೋಕ್ಕೆ ನಿಮಗೆ ಒಂದೆರಡು ಮೂರು ವೈರುಧ್ಯಗಳನ್ನು ಹೇಳ್ತೀನಿ. ಎಷ್ಟು ಅದ್ಭುತವಾಗಿದೆ ಈ ಯುದ್ಧ ಅಂತ ನಿಮಗೊಂದು ಅರ್ಥ ಆಗುತ್ತೆ. ಯಾವ ಪಾಕಿಸ್ತಾನ ಅಂದರೆ ನಮಗೇನು ನ್ಯೂಕ್ಲಿಯರ್ ಇದನ್ನೆಲ್ಲ ಇದು ಮಾಡಿಬಿಟ್ರೆ ಪಾಕಿಸ್ತಾನ ಬಂದು ಇಸ್ರೇಲ್ ಮೇಲೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ಬಿಡ್ತಾರೆ ಅಂತ ಹೇಳ್ತಾರಲ್ಲ, ಇನ್ನೂ ಪುಣ್ಯಕ್ಕೆ ಸುಪಾರಿ ಕಿಲ್ಲಿಂಗ್ ಅಲ್ಲಿ ಬಂದಿಲ್ಲ. ಸುಪಾರಿ ಬಾಂಬ್ ಹಾಕೋದು ಇದು ಬರ್ಬೋದೇನೋ ನಾಳೆ ಒಂದಿನ. ಪಾಕಿಸ್ತಾನದಲ್ಲಿ ಭಿಕ್ಷುಕ ದೇಶ ಅದು. ಆ ಭಿಕ್ಷುಕರು ಏನು ಬೇಕಾದ್ರೂ ಮಾಡ್ಬೋದು, ಜೋಕರ್ಗಳು. ಯಾರ್ಯಾರಿಗಪ್ಪ ಬೇಕೋ ನ್ಯೂಕ್ಲಿಯರ್ ಪ್ರೊಟೆಕ್ಷನ್ನು ಮಂತ್ಲಿ ಒಂದು 10 ಮಿಲಿಯನ್ ಬನ್ರಪ್ಪ ಇಲ್ಲಿ ಕಂತಲ್ಲಿ ಕೊಡ್ತಾ ಬರ್ರಿ, ನಮಗೆ ಬರ್ಬೋದು, ಗೊತ್ತಿಲ್ಲ, ಐ ಡೋಂಟ್ ನೋ. ಆದರೆ ಈಗ ಸದ್ಯಕ್ಕಂತೂ ಸುಪಾರಿ ಇಲ್ಲ. ಎರಡನೇದು, ಇದನ್ನೇನಾದರೂ ಪಾಕಿಸ್ತಾನ ಅಟೆಂಪ್ಟ್ ಮಾಡೋಕ್ಕೆ ಹೋದರೆ ಪಾಕಿಸ್ತಾನ ದೇಶವಾಗಿ ಉಳ್ಕೊಳ್ಳೋದೇ ಇಲ್ಲ, ನನ್ನ ಪ್ರಕಾರ ನಾಶ ಆಗೋಗುತ್ತೆ ಪಾಕಿಸ್ತಾನ. ಎಷ್ಟು ವೈರುಧ್ಯಗಳಿವೆ ಅನ್ನೋಕ್ಕೆ ಒಂದು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಈ ಯುದ್ಧದಲ್ಲಿ ಎಷ್ಟು ವಿಚಿತ್ರವಾಗಿದೆ ಅಂತ ನಿಮ್ಗೆ ಅನಿಸುತ್ತೆ ಅನ್ನೋಕ್ಕೆ. ಯಾವ ಪಾಕಿಸ್ತಾನ ತಾನು ಅಪೋಸ್ ಮಾಡೋ ಇರಾನ್ಗೆ ಈಗ ಸಪೋರ್ಟ್ ಮಾಡ್ತೀನಿ ಅನ್ನತ್ತೆ, ಆದರೆ ಅದೇ ಪಾಕಿಸ್ತಾನ ಭಾರತವನ್ನು ಹೇಗಾದರೂ ಮಾಡಿ ಮೆಟ್ಟಬೇಕು ಅನ್ನೋ ಕಾರಣಕ್ಕೆ ಈ ಯುದ್ಧವನ್ನು ಸಪೋರ್ಟ್ ಮಾಡ್ತಿರೋ ಅಮೆರಿಕದ ಜೊತೆ ಓಡಾಡುತ್ತೆ. ಎಷ್ಟು ವಿಚಿತ್ರ. ಓಕೆ. ರಷ್ಯಾ ಯುಕ್ರೇನ್ಗೆ ವಾರ ಆಗ್ತಾ ಇದೆ. ರಷ್ಯಾಗೆ ನೆರವನ್ನು ಚೈನಾನೂ ಕೊಡ್ತಿದೆ, ಇನ್ನೊಬ್ಬರು ಕೊಡ್ತಿದ್ದಾರೆ, ಮತ್ತೊಬ್ಬರು ಕೊಡ್ತಿದ್ದಾರೆ. ಆದರೆ ಈ ರಷ್ಯಾ ಈಗ ಚೈನಾ ಅಂದರೆ ಇರಾನ್ ಮಧ್ಯದಲ್ಲಿ ತಾನು ಸಿಗಾಕೊಳ್ಳಕ್ಕೆ ಹೋಗ್ತಾ ಇದೆ ಈಗ ಕೂತ್ಕೊಂಡು. ಅದಕ್ಕೆ ತಂದೇನಾರು ಹೆಚ್ಚು ಕಡಿಮೆ ಆಗ್ಬಿಡುತ್ತಾ, ಇಲ್ಲೇನಾರು ಸೆಟ್ಲ್ ಮಾಡ್ಕೊಳ್ಳೋಣ ಅಂತ ಅವರು. ಟರ್ಕಿ ತಗೊಳ್ಳಿ, ಎಷ್ಟು ಅದ್ಭುತವಾಗಿದೆ ಈ ಕೇಸ್ ತಗೊಳ್ಳಿ. ನಮ್ಮನ್ನು ಅಪೋಸ್ ಮಾಡ್ತಾರೆ ಟರ್ಕಿ, ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಾರೆ. ಆ ಟರ್ಕಿ ನೇಟೋವಿನ ಭಾಗವಾಗಿ ಅಮೆರಿಕದ ನೇತೃತ್ವದ ಮಿಲಿಟರಿ ಸಂಘಟನೆಯಲ್ಲಿ ಮಂಚೂಣಿಲಿ ಹೋಗಿ ನಿಂತ್ಕೊಳ್ಳುತ್ತೆ. ಆ ಅಮೆರಿಕ ಅಲ್ಲಿ ವಿರುದ್ಧವಾಗಿ ಇಲ್ಲಿ ನಿಂತ್ಕೊಳ್ಳುತ್ತೆ. ಆ ಟರ್ಕಿ ಇಸ್ರೇಲ್ನ ಖಂಡ ತುಂಡವಾಗಿ ಖಂಡಿಸುತ್ತದೆ. ಯಾವುದು ಆ ಟರ್ಕಿ.
ಈ ಯುದ್ಧದಲ್ಲಿ ಇರಬಹುದಾದಂತಹ ಗೋಜಲುಗಳೇನಿದೆ, ವಿಪರೀತವಾದ ಗೋಜಲುಗಳು. ಅಂದರೆ ಅರ್ಥ ಇಷ್ಟೇ, ಪ್ರಪಂಚ ಗೋಜಲಾಗೋಗಿದೆ. ಎಲ್ಲರಿಗೂ ಎಲ್ಲರ ಸಂಬಂಧವೂ ಬೇಕು, ಯಾರಿಗೂ ಗೊತ್ತಿಲ್ಲ ಯಾರ ಸಂಬಂಧವನ್ನು ಹೇಗೆ ಕಟ್ಟಿಕೊಳ್ಳಬೇಕು ಅನ್ನೋದು. ಎಲ್ಲ ಗೋಜಲು. ಇಲ್ಲಿ ಅಪೋಸ್ ಮಾಡು, ಅಲ್ಲಿ ಸಪೋರ್ಟ್ ಮಾಡು, ಇಲ್ಲಿ ಇದು ಮಾಡು, ಅಲ್ಲಾದು ಮಾಡು ಅಂತ. ಅಂದರೆ ಇಂಡಿಪೆಂಡೆಂಟ್ ಎಂ ಪಿಗಳಿದ್ದಂಗೆ ನಮ್ಮಲ್ಲಿ, ಅಥವಾ MLA ಇದ್ದಂಗೆ. ಏನಣ್ಣ ನಿಮ್ಮ ಕಡೆಗೆ ಓಟು ತಗ ಅಂತ ಈ ಕಡೆಗೆ ಹಾಕ, ನಿಮ್ಮ ಕಡೆಗೆ ತಗೊಳ್ಳಿ ಅಂತ ನಿಮ್ಮ ಕಡೆಗೆ ಹಾಕೋದು. ಹಿಂಗಾಗ್ಬಿಟ್ಟಿದೆ ಪರಿಸ್ಥಿತಿ ದೇಶಗಳದ್ದು ಇವತ್ತು. ಭಾಳ ವಿಚಿತ್ರವಾದ ಸನ್ನಿವೇಶದಲ್ಲಿದೆ. ಎಸ್, ಇನ್ನು ಇರಾನ್ ಇಸ್ರೇಲ್ ಸಂಘರ್ಷದಲ್ಲಿ ಸಿಲುಕಿದ ಕನ್ನಡಿಗರು ಭಾರತೀಯರು ಪರದಾಡ್ತಾ ಇದ್ದಾರೆ. ಇಸ್ರೇಲ್ನಲ್ಲಿ ಸಿಕ್ಕಾಕೊಂಡ ಎಲ್ಲ ಭಾರತೀಯರನ್ನ ಸಂಪರ್ಕ ಮಾಡುವಂತಹ ರಾಯಭಾರ ಕಚೇರಿ ಅಧಿಕಾರಿಗಳು ಎಲ್ಲರೂ ಸೇಫ್ ಆಗಿದ್ದಾರೆ, ಅವರನ್ನ ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ. ಬೆಂಗಳೂರಿನಿಂದ 18 ಜನ ಅಧ್ಯಯನ ಪ್ರವಾಸ ಹೋಗಿದ್ರು, ಇಸ್ರೇಲ್ನಲ್ಲಿ ಅವರು ಕೂಡ ಸಿಕ್ಕಾಕೊಂಡಿದ್ರು. ಇಸ್ರೇಲ್ನಲ್ಲಿ ಹಾಸನದ ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿ ಮಠಕೊಪ್ಪಲು ನವಿನಹಳ್ಳಿಯ 15 ಜನ ಸಿಕ್ಕಾಕೊಂಡಿದ್ದಾರೆ. ಕುಟುಂಬಸ್ಥರೊಂದಿಗೆ ನಿರಂತರ ಸಂಪರ್ಕದಲ್ಲಿದ್ದಾರೆ, ಯಾವುದೇ ತೊಂದರೆ ಇಲ್ಲ ಅಂತ ಕೂಡ ಹೇಳಲಾಗಿದೆ. ಇನ್ನು ಟೆಹರಾನ್ನ ಜಫ್ರಿಯಾ ಪ್ರದೇಶದಲ್ಲಿ ಮೆಡಿಕಲ್ ವಿದ್ಯಾಭ್ಯಾಸ ಮಾಡ್ತಾ ಇರುವ 9 ಕನ್ನಡಿಗರು ಸ್ಥಳಾಂತರ ಮಾಡುವಂತೆ ವಿದೇಶಾಂಗ ಸಚಿವರಿಗೆ ಪತ್ರ ಬರೆದಿದ್ದಾರೆ. ಇರಾನ್ನಲ್ಲಿ ಸಿಲುಕಿರುವ 10,000 ಭಾರತೀಯರನ್ನ ಅಜರ್ಬೈಜಾನ್, ತುರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್ ಗಡಿ ಮೂಲಕ ಭಾರತಕ್ಕೆ ಕರೆತರಲು ಇರಾನ್ ವಿದೇಶಾಂಗ ಸಚಿವಾಲಯಕ್ಕೆ ಭಾರತ ಮಾಹಿತಿ ಕೊಟ್ಟಿದೆ. ಲಾರ್ಜ್ಲಿ ಕರ್ಕೊಂಡು ಬರ್ತಾರೆ. ಕರ್ಕೊಂಬರೋದೇನು ದೊಡ್ಡ ಕೆಲಸ ಅಲ್ಲ, ಬಿಕಾಸ್ ಲ್ಯಾಂಡ್ ಬಾರ್ಡರ್ನೆಲ್ಲ ಓಪನ್ ಇವೆ ಎಲ್ಲ ಕಡೆ. ಇರಾಕ್ನ ಸುತ್ತಮುತ್ತಲ ಇದೆ, ಎಕ್ಸೆಪ್ಟ್ ಈ ಕಡೆ ಪಾಕಿಸ್ತಾನ ಕಡೆಯಿಂದ ನಾವು ಕರ್ಕೊಂಬರೋಕ್ಕಾಗಲ್ಲ, ಹಾಗಾಗಿ ನಾವು ಅಲ್ಲಿ ಕರ್ಕೊಂಬರಲ್ಲ, ಅದು ಪ್ರಶ್ನೆ ಬೇರೆ. ಅದರ್ ಸೈಡಲ್ಲೆಲ್ಲ ಓಪನ್ ಅಪ್ ಆಗಿದೆ, ಅದು ಕರ್ಕೊಂಬರ್ಬೋದು. ನನಗೇನು ಕರ್ಕೊಂಬರೋಕ್ಕಾಗಲ್ಲ ಅಂತಲ್ಲ, ಕರ್ಕೊಂಬರ್ತಾರೆ. ನಮ್ಮ ಧರ್ಮ ಕೂಡ ಕರ್ಕೊಂಬರೋದು ನಮ್ಮ ಒಂದು ದೇಶವಾಗಿ. ಆದರೆ ಈ ಕೆಲವರ ಮಾತನ್ನ ನ್ಯಾಷನಲ್ ಲೆವೆಲಲ್ಲೂ ನೋಡ್ತಿದ್ದೆ, ಬೇರೆ ಎಲ್ಲೋ ನೋಡ್ತಾ ಇದ್ದೆ ನಾನು. ಕೆಲವರು ಮಾತು ಹೆಂಗಾಡ್ತಿರ್ತಾರೆ ಇಲ್ಲಿ ಕೂತ್ಕೊಂಡು ಅಂತಂದರೆ, ಇನ್ನೊಂದು 2 ಅವರ್ಸಲ್ಲಿ ಕರ್ಕೊಂಬಂದ್ಬಿಡ್ಬೇಕು ಮೋದಿ, ನಿಮ್ಮ ಮನೆ ಜೀತದಾಳ ಥರ. ಹೋಗೋವಾಗ ಒಬ್ಬ ಹೇಳ್ಬಿಟ್ಟು ಹೇಗೆ ಹೇಳಿದ್ದಾರೆ ಯಾರು, ಕರ್ಕೊಂಡು ಬರಲೇಬೇಕು, ಕರ್ಕೊಂಡು ಬರ್ತಾರೆ, ಅದು ಧರ್ಮ. ಟೈಮೇ ಕೊಡ್ತೀರಾ, ಇಮಿಡಿಯೇಟ್ ಆಗಬೇಕು ಅಂದ್ರೆ ಮಾತಾಡೋ ಸ್ಟೈಲ್ ನೋಡಬೇಕು ಕೆಲವ್ರದ್ದೆಲ್ಲ, ಹೆಂಗೆ ಮಾತಾಡ್ತಾರೆ. ಏನು ಹೋಗೋವಾಗ ಹೇಳ್ಬಿಟ್ಟು ಹೋಗಿದ್ಯೇನಪ್ಪ, ಯೋಗ್ಯತೆಗೆ ಇಲ್ಲಿ ಏನು ಸಿಕ್ಕಿಲ್ಲ ಯಾವುದೋ ಸೀಟು ಅಂತ, ಅದು ಕೆಲಸ ಅಂತ ಅಲ್ಲಿಗೆ ಹೋಗಿದ್ಯಾ ಅಷ್ಟೇ, ಹೇಳೋಗಿದ್ಯಾ. ಹೋಗ್ಲಿ ಒಂದು ರಿಜಿಸ್ಟರ್ ಮಾಡಿಸ್ತಾರೆ. ಈ ಗೌರ್ಮೆಂಟ್ ಆಫ್ ಇಂಡಿಯಾನು ಅಂಥದ್ದೇ ಕಂತ್ರಿ ಸರ್ಕಾರ ಇದು. ಆನ್ಲೈನ್ ರಿಜಿಸ್ಟ್ರೇಷನ್ ಶುಡ್ ಬಿಗಿನ್. ಯಾವನಾದ್ರೂ ಓದಕ್ಕಾದ್ರೂ ಹೋಗು, ಕೆಲಸಕ್ಕಾದ್ರೂ ಹೋಗು, ರಿಜಿಸ್ಟರ್ ಮಾಡಬೇಕು. ಎಲ್ಲಿ ಹೋಗ್ತಾ ಇದ್ದೀವಿ, ಏನು ಕತೆ, ಏನಿದು ಅಂತ. ಸುಮ್ಮನೆ ದಾದ ಪಿರಿಯಾದಿಲ್ಲ ಹೋಗ್ಬಿಟ್ಟು ಅಲ್ಲೇನಾದಾಗ ಅಯ್ಯೋ ನನ್ನ ಮಗ, ಅಯ್ಯೋ ನನ್ನ ಗಂಡ, ಅಯ್ಯೋ ನನ್ನ ಹೆಂಡತಿ, ಅಯ್ಯೋ ನಮ್ಮ ಅಪ್ಪ ನಮ್ಮಮ್ಮ ಅನ್ಕೊಂಡು ಲಬ 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 ಬಂದು ಇನ್ನು ಅರ್ಧ ಗಂಟೆಯಲ್ಲಿ ಆಗೋಗ್ಬೇಕು ಅಂತ ಕೂಗಾಡ್ಬಿಟ್ರೆ ಕನ್ಫರ್ಮ್ ಮಾಡ್ಕೋಬೇಕು ಎಸ್